ನಾಗರ ಪಂಚಮಿ ಬಂದ್ರೆ ಸಾಕು, ಈ ಕೊಂಡಮಾಯಿ ಗುಡ್ಡದಲ್ಲಿ ಚೇಳುಗಳ ಆಟ ಆರಂಭವಾಗುತ್ತೆ. ಇಲ್ಲಿ ಚೇಳುಗಳನ್ನ ಆರಾಧಿಸಲಾಗುತ್ತೆ. ಚೇಳುಗಳಿಗಾಗಿ ದೇಗುಲವೂ ಇದೆ. ಪಂಚಮಿಯಂದು ಇಲ್ಲಿನ ಚೇಳುಗಳು ಯಾರಿಗೂ ಕಡಿಯೋದಿಲ್ಲ. ಕಡಿದ್ರೂ ವಿಷ ತಾಗಲ್ಲ. ಈ ವರ್ಷ ನಾಗರ ಪಂಚಮಿಗೆ ಗುಡ್ಡದ ನಾಗರ ಪಂಚಮಿಗೆ ಕೊಂಡಮಹೇಶ್ವರಿದು ಆಚರಣೆ ಮಾಡ್ತೀವಿ ರೀ. ಪ್ರತಿ ವರ್ಷ ಅಂತ ಬಂದವ್ರಿ. ಆ ಗುಡ್ಡದ ದಿವಸ ನಾಗರ ಪಂಚಮಿ ದಿವಸ ಎಲ್ಲರೂ ಬಂದು ಕೇಸಿ ಚೇಳು ಹಿಡೋದು ಎಲ್ಲ ಮಾಡೋದು ಮಾಡಿ ಕೇಸಿ ಎಲ್ಲ ಮಾಡಿದ್ರು. ಆ ಚೇಳು ಕಡ್ದ್ರೆ ಅವತ್ತಿನ ದಿವಸ ಏನಾಗಿಲ್ಲ ರೀ. ಅದರ ಸುತ್ತಮುತ್ತ ಗುಡ್ಡದಾಗನ ಕಾಣೋದಿಲ್ಲ ರೀ ಅವು. ಈ ಬೆಟ್ಟಿನ ಮ್ಯಾಗ ತೇಲಿರ್ತಾವ್ರಿ, ಬೇರೆ ಬೆಟ್ಟಿನಾಗ ತೇಲಿರಲ್ಲ ರೀ. ಇದ್ರೂ ಭೀ ಅದು ಸಿಗಲ್ಲ ರೀ. ಈ ಬೆಟ್ಟಿನಾಗ ಸಣ್ಣ ಕಲ್ಲು ತೆಗೆದ್ರೆ ಕಲ್ಲು ತೆಳಗ ಒಂದೊಂದು ಇರ್ತಾವ್ರಿ. ದೊಡ್ಡ ಇರ್ತಾವೆ, ಸಣ್ಣ ಇರ್ತಾವೆ, ಹಾವು ಇರ್ತಾವೆ, ತೇಳು ಇರ್ತಾವೆ. ಸಣ್ಣ ಚಿಕ್ಕ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ಇಟ್ಕೊತಾವ್ರಿ. ಇವಾಗ ಕಾಡಿದ್ರೆ ಏನಾಗ್ತದ ಆದ್ರೆ ಹಚ್ಕೊತೀವ್ರಿ. ಆದ್ರೆ ಪ್ರತಿ ವರ್ಷದಂತ ಹಿಂಗೆ ಹಾಕತ್ತದ ರೀ. ಬೆಳಗ್ಗಿನಿಂದ ಯುವಕರು, ಹುಡುಗರು ಈ ಗುಡ್ಡದ ಚೇಳುಗಳೊಂದಿಗೆ ಆಟವಾಡ್ತಾರೆ. ಸಂಜೆಯಾಗ್ತಿದ್ದಂತೆ ಮಹಿಳೆಯರ ಆಗಮನವಾಗುತ್ತೆ. ಕೊಂಡಮಾಯಿ ಗುಡಿಗೆ ತೆರಳಿ ಸಂಪ್ರದಾಯದಂತೆ ಚೇಳು ದೇವಿಗೆ ಪೂಜೆ ಮಾಡ್ತಾರೆ. ಈ ಚೇಳಿನ ಜಾತ್ರೆಗೆ ಆಂಧ್ರದಿಂದಲೂ ಭಕ್ತರು ಬರೋದು ವಿಶೇಷ.